ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಶೇಷತೆ ಏನಂದ್ರೆ ನಮ್ಮ ತೋಟದಲ್ಲಿ ಆದ ವೀಳ್ಯದೆಲೆ ನಮ್ಮ ತೋಟದಲ್ಲಿ ಮಾಡಿಲ್ಲ ಈ ವರ್ಷ. ನಮ್ಮ ದೊಡ್ಡಪ್ಪನವರು ಮಾಡಿದ್ದಾರೆ. ಸೊ ಇಂದಿನ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಯಾರು ಬರ್ರಿ ಅವರು, ಯಾರವ್ರ ಹೆಸರು ಅಂತ. ಓ ನಾನೇ ಸಂತೋಷ್ ಮಾಡೋ. ನಮಸ್ಕಾರಗಳು. ಬನ್ನಿ ನಮ್ಮ ವೀಳ್ಯದೆಲೆಯ ತೋಟಕ್ಕೆ ಸುಸ್ವಾಗತ. ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷತೆ ನಮ್ಮ ವೀಳ್ಯದೆಲೆ. ಬನ್ನಿ ಎಲ್ಲರಿಗೆ ವೀಳ್ಯದೆಲೆಯ ಮಾಹಿತಿಯನ್ನು ಕೊಡುತ್ತೇನೆ. ಸೊ ಮೊದಲಿಗೆ ನಾವು ವೀಳ್ಯದೆಲೆ ಮಾಡಬೇಕಾದ್ರೆ ಅದಕ್ಕೆ ನಮ್ಮ ಮೊದಲಿಗೆ ನಮ್ಗೆ ವೀಳ್ಯದೆಲೆ ಮಾಡಬೇಕಾದ್ರೆ ಮೊದಲಿಗೆ ಬರುವ ಸಂಗತಿ ಏನಂದ್ರೆ ಒಳ್ಳೆ ಜಾಗ ಮತ್ತೆ ಒಳ್ಳೆ ನೀರಾವರಿ ವ್ಯವಸ್ಥೆ ಮಾಡಿರ್ಬೇಕು. ಮತ್ತೆ ಒಳ್ಳೆ ಜಾಗದಲ್ಲಿ ನಾವು ಮೊದಲಿಗೆ ನೋಡೋದಾದ್ರೆ ಇಲ್ಲಿ ನೋಡಿ, ಇದಕ್ಕೆ ಇಲ್ಲಿ ನೋಡಿ, ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ನಮಗೆ ಒಳ್ಳೆ ಮಣ್ಣನ್ನು ಒಳ್ಳೆ ಹದ ಮಾಡಬೇಕು. ಸಾಫ್ಟ್ ಇರಬೇಕು ಮಣ್ಣು. ಮೊದಲು ಚೆನ್ನಾಗಿ ಅದನ್ನು ಫಲವತ್ತತೆಯನ್ನು ಕಾಪಾಡಲಿಕ್ಕೆ ನಾವು ಒಳ್ಳೆದಕ್ಕೆ ಗೊಬ್ಬರ ಎಲ್ಲ ಹಾಕಿ ಮತ್ತೆ ಅದಕ್ಕೆ ನಾವು ಒಳ್ಳೆ ಮಣ್ಣನ್ನು ಹದ ಮಾಡಬೇಕು. ಹದ ಮಾಡಿ ಆದ್ಮೇಲೆ ನಾವು 1 ಫೀಟ್ ಅಡಿಗೆ ಮತ್ತೆ 2 ಫೀಟ್ ಅಂತರ ಇಟ್ಕೊಂಡು ನಾವು ಗಿಡಗಳನ್ನು ನೆಡುವಂಥದ್ದು. ನೋಡಿ, ಗಿಡ ನಡುವ ಮುಂಚೆ ನಾವು ಇದಕ್ಕೆ ಒಳ್ಳೆಯಾದ ಕಂಬಗಳನ್ನು ಹಾಕ್ಬೇಕು. ಕಂಬಗಳನ್ನು ಹಾಕಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಕಂಬಕ್ಕೆ ಸರಿಯಾಗಿ ಹಿಡಿತದೆ. ನೋಡಿ, ಇಲ್ಲಿ ಹಿಡಿದುಕೊಂಡು ಇರ್ತದೆ. ನೋಡಿ, ಈ ಕಡೆ ನೋಡಿದ್ರು ಅದು ಏನ್ ಮಾಡ್ತದೆ, ಈ ಗಿಡಗಳು ಮೇಲೆ ಹೋಗ್ಬೇಕಾದ್ರೆ ಅದನ್ನು ಒಟ್ಟಿಗೆ ಗಟ್ಟಿಯಾಗಿ ಹಿಡಿದು ಮೇಲೆ ಹೋಗ್ತದೆ. ನೋಡಿ, ಈ ತರ ಹೋಗುವುದರಿಂದ ನಮಗೆ ಅದು ಬೇಗ ಮೇಲೆ ಹೋಗಿ ತುಂಬಾ ಗಟ್ಟಿಯಾಗಿ ಹಿಡ್ಕೊಳ್ತದೆ. ಜಾಸ್ತಿ ಕಟ್ಬೇಕಂತಿಲ್ಲ. ಇದನ್ನು ಮಾಡುವುದು ಯಾವಾಗಂದ್ರೆ ನಮಗೆ ಜೂನ್ ಅಲ್ಲಿ ಮೊದಲ ಮಳೆ ಬರ್ತದಲ್ಲ, ಜೋರಾಗಿ ಬರುವ ಮಳೆಗೆ ನಾವು ಸ್ಟಾರ್ಟ್ ಮಾಡಿದ್ರೆ ಮಣ್ಣೆಲ್ಲ ಹದವಾಗಿರ್ತದೆ. ಸೊ ಆಗ ಆ ಗಿಡಗಳನ್ನು ತಂದು ನಾವು ನಡಬೇಕು. ನಟ್ಟ ಮೇಲೆ ಅದು ಅದರಷ್ಟಕ್ಕೆ ನಾವು ಮೇಲೆ ಬರ್ತಾ ಇರ್ತದೆ. ಮತ್ತೆ ಅದಕ್ಕೆ ಬೇಕಾದ ಪಾಲನೆ ಪೋಷಣೆ ಮಾಡಿ ಅದಕ್ಕೆ ಬೇಕಾಗುವ ರಸಗೊಬ್ಬರಗಳನ್ನು ಹಾಕ್ಬೇಕು. ಸೊ ನಾವಿದಕ್ಕೆ ಹಾಕಿದ್ದು ಹಟ್ಟಿ ಗೊಬ್ಬರ ಮಾತ್ರ. ಹಟ್ಟಿ ಗೊಬ್ಬರ ಹಾಕಿದ್ರೆ ನಮಗೆ ಒಳ್ಳೆ ಇಳುವರಿ ಕೊಡ್ತದೆ. ಮತ್ತೆ ಇದಕ್ಕೆ ಮುಖ್ಯವಾಗಿ ನೋಡುದಾದ್ರೆ ಮತ್ತೆ ಅದಕ್ಕೆ ಬಿಸಿಲು ಜಾಸ್ತಿ ಬೀಳಬಾರ್ದು. ಬಿಸಿಲು ಜಾಸ್ತಿ ಬಿದ್ರೆ ಎಲೆಗಳು ಬಾಡ್ತವೆ ಮತ್ತು ಗಿಡ ಬೇಗ ಸಾಯ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಹಸಿರು ಬಣ್ಣದ ಪರದೆಯನ್ನು ಹಾಕುವಂತದ್ದು. ಸೊ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಜಾಸ್ತಿಯಾಗಿ ಬೆಳೆಯುವಂತ ಕೃಷಿ ಇದು ವೀಳ್ಯದೆಲೆಯ ಕೃಷಿ. ನೋಡಿ, ಇದು ತುಂಬಾ ಆಗಿದೆ. ಇದನ್ನು ಒಳ್ಳೆಯ ಪಾಲನೆ ಪೋಷಣೆ ಮಾಡಿದ್ರೆ ನಮಗೆ ಬೇಕಾದಷ್ಟು ಜೂನ್ ತಿಂಗಳಲ್ಲಿ ನೆಡುವಂಥದ್ದು. ಮತ್ತೆ ಅಕ್ಟೋಬರ್ ತಿಂಗಳಿನಲ್ಲಿ ನಮಗೆ ಇದು ಎಳೆಯನ್ನು ವೀಳ್ಯದೆಲೆಯನ್ನು ತೆಗಿಲಿಕ್ಕೆ ಸಿಗ್ತದೆ. ಇದರ ವಿಶೇಷತೆ ಏನಂದ್ರೆ, ನಮ್ಗೆ ನಾವು ಮಾರುವಾಗ ಅಂದ್ರೆ ಸಂತೆಗೆ ಮಾರುವಾಗ ಒಂದು ವೀಳ್ಯದೆಲೆಗೆ 1 ರೂಪಾಯಿ. ಅಂದ್ರೆ ಒಂದು ಕಾವಳಿಗೆಯಲ್ಲಿ 20 ಎಲೆ ಬರ್ತದೆ. 20 ಎಲೆಗೆ ನಮ್ಗೆ 20 ರೂಪಾಯಿ ಬರ್ತದೆ. ಅಂದ್ರೆ ಒಂದು ಎಲೆಗೆ 1 ರೂಪಾಯಿ. ಅಂದ್ರೆ ಒಂದು ಕಾವಳಿಗೆಯಲ್ಲಿ 20 ಎಲೆ ಇರ್ತದೆ. ಅದು ಒಂದು ಸೆಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಒಂದು ಸೆಟ್ಟಿಗೆ 20 ರೂಪಾಯಿ ಮಾಡ್ತಾರೆ. ಅಂದ್ರೆ ಇದು ಮಾಡೋದ್ರಿಂದ ನಮ್ಗೆ ಲಾಭ ಜಾಸ್ತಿ. ಅಂದ್ರೆ ಒಂದು ಎಲೆಗೆ 1 ರೂಪಾಯಿ ಹೇಳಿದ್ರೆ ನಮಗೆ ತುಂಬಾ ಲಾಭ ಇರ್ತದೆ. ಇದನ್ನು ನಾವು ಎಕರೆಗಟ್ಟಲೆ ಮಾಡಬಹುದು. ತುಂಬಾ ಬೇಡಿಕೆ ಮತ್ತು ಅದರ ಪ್ರಯೋಜನ ಇದೆ. ಮತ್ತೆ ಮದುವೆಗಳಲ್ಲಿ ಮತ್ತೆ ನಮಗೆ ಹಿಂದೂ ಧರ್ಮದ ಮದುವೆಗಳಲ್ಲಿ ಮತ್ತೆ ನಮ್ಗೆ ಎಲೆ ಅಡಿಕೆ ಮಾಡಿ ಸ್ವಾಗತಿಸ್ತಾರೆ. ಮತ್ತೆ ಈವನ್ ಎಲ್ಲಾ ಧರ್ಮಗಳಲ್ಲೂ ನಮ್ಗೆ ಎಲೆ ಅಡಿಕೆ ಕೊಡುವುದೊಂದು ಭಾರಿ ವಿಶೇಷತೆ ಉಂಟು. ಎಲ್ಲಾ ಕಾರ್ಯಕ್ರಮಗಳು ವೀಳ್ಯದೆಲೆ ಬೇಕೇ ಆಗ್ತದೆ. ಮತ್ತೆ ನಮ್ಮ ಅಜ್ಜಂದಿರು ಹೇಳುದೇ ಬೇಡ, ಅವರಿಗೆ ವೀಳ್ಯದೆಲೆ ತಿನ್ನದೇ ಇರ್ಲಿಕ್ಕೆನಾಗುದಿಲ್ಲ. ಕೆಲವರ ಬಾಯಲ್ಲಿ ತುಂಬಾ ಕೆಂಪಾಗಿರ್ತದೆ ಬಾಯಿ. ತುಂಬಾ ಎಲೆ ಅಡಿಕೆ ತಿಂದ್ರೆ ಭಾರಿ ಅವರಿಗೆ. ಮತ್ತೆ ಕೆಲವರಿಗೆ ಉಂಟಲ್ಲ, ಬೆಳಿಗ್ಗೆ ತಿಂದ್ರೆ ರಾತ್ರಿ ಮಲಗೋ ತನಕ ಬಾಯಿ ನಕ ಮಾಡ್ತಾನೆ ಇರ್ತಾರೆ, ತಿಂತಾನೆ ಇರ್ತಾರೆ ಎಲೆ ಅಡಿಕೆ ತೋಟದಲ್ಲಿ ಉಂಟು. ಒಂದು ತಗೊಂಡು ಬರ್ತಾರೆ, ಅದನ್ನು ಒಂದು 10 ಪೀಸ್ ಮಾಡ್ತಾರೆ. ಮಾಡಿ ಒಂದೊಂದೇ ಇದಕ್ಕೆ ಒಂದು ಸುಣ್ಣ ಹಾಕ್ತಾರೆ. ಸುಣ್ಣದ ಮೇಲೆ ಎಲೆ ಅಡಿಕೆ ಇಟ್ಟು ಒಳ್ಳೆ ಇದನ್ನು ರೌಂಡ್ ಮಾಡಿ ಅದಕ್ಕೆ ಒಂದು ಎಂತ ಹೇಳ್ತಾರೆ, ಇನ್ನೊಂದು ಬರ್ತದೆ, ದುಮ್ಟೆ ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ. ಹೊಗೆ ಸೊಪ್ಪು. ನಮ್ಗೆ ದೊಡ್ಡಪ್ಪ ನನಗೆ ಕರೆಕ್ಟ್ ಗೊತ್ತುಂಟು. ಹೊಗೆ ಸೊಪ್ಪು ಇಟ್ಟು ಇದನ್ನು ಒಳ್ಳೆ ಫೋಲ್ಡ್ ಮಾಡಿ ಇದನ್ನು ಬಾಯೊಳಗಿಟ್ಟು ನಕ್ಕಿ ಮಾಡುವಂಥದ್ದು. ನಕ್ಕಿ ಬಂದರೆ ಒಳಗಡೆ ಅದನ್ನು ಅಗಿಯುವಂಥದ್ದು. ಅಗ್ದು ಅದು ನಮ್ಗೆ ಜೀರ್ಣಕ್ರಿಯೆಗೆ ಭಾರಿ ಒಳ್ಳೇದಂತ ಹೇಳ್ತಾರೆ. ಕೆಲವರು ಊಟ ಆದ್ಮೇಲೆ ಬಾಯಲ್ಲಿಟ್ಟು ಒಳ್ಳೆ ತಿಂತಾರೆ. ಮತ್ತೆ ಇದಕ್ಕೆ ಮಾರುಕಟ್ಟೆ ಬಹಳಷ್ಟು ಬೇಡಿಕೆ ಇದೆ. ಮತ್ತೆ ನಾವು ಈ ವೀಳ್ಯದೆಲೆಯನ್ನು 400 ರಿಂದ 500 ಬುಡ ಮಾಡಿದ್ರೆ, ಅಂದ್ರೆ ಒಂದೊಂದು ಬುಡ ಮಾಡಿದ್ರೆ ಒಂದರಲ್ಲಿ ಅಂದ್ರೆ 500 ಬುಡ ಈ ತರ ಮಾಡಿದ್ರೆ 400 ರಿಂದ 500 ಬುಡ ಮಾಡಿದ್ರೆ ಒಳ್ಳೆಯ ನಮಗೆ ಲಾಭ ಕೊಡ್ತದೆ. ಮತ್ತೆ ನೀವು ಹೇಗೆ ನೋಡ್ಕೊಳ್ತೀರಲ್ಲ, ಅದನ್ನು ಮಗು ತರ ನೋಡ್ಕೊಂಡ್ರೆ ನಮಗೆ ಒಳ್ಳೆಯ ಆದಾಯ ಮತ್ತು ಒಳ್ಳೆಯ ಜೀವನ ನಡೆಸಲಿಕ್ಕೆ ಇದು ತುಂಬಾ ಸುಲಭವಾದ ಕೃಷಿ.
ತುಂಬಾ ನಮಗೆ ಲಾಭದಾಯಕ ತಂದು ಕೊಡ್ತದೆ. ನೀವು ಸಹ ಮಾಡಿ. ಇದು ಇನ್ನು ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ಇದ್ದೇವೆ ನಾವು. ಮತ್ತೆ ಈ ಕೃಷಿಯನ್ನು ಮಾಡಿ ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿ, ಮಳೆ ಸ್ಟಾರ್ಟ್ ಮಾಡುವಾಗ, ಮಳೆ ಬರುವಾಗ ಆ ಅದನ್ನ ನಟ್ಟು ಒಳ್ಳೆ ಲಾಭದಾಯಕ ಮಾಡಿ. ಇನ್ನಷ್ಟು ಮಾಹಿತಿಗಳಿಗೋಸ್ಕರ ನಮ್ಮ ಪೇಜನ್ನು, ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು.